ನಮಸ್ತೆ. ಈ ವಿಡಿಯೋದಲ್ಲಿ ನಾವು ದಾಖಲಿಸ್ತಾ ಇರುವಂತಹ ವಿಷಯ ಪರ್ಸೆಪ್ಷನ್ ವರ್ಸಸ್ ಮೆಜರ್ಮೆಂಟ್. ಪರ್ಸೆಪ್ಷನ್ ಅಂದರೆ ಫಿಲಾಸಫಿ ಅಥವಾ ದರ್ಶನಶಾಸ್ತ್ರದಲ್ಲಿ ಬಳಸುವಂಥದ್ದು. ಮೆಜರ್ಮೆಂಟ್ ಅನ್ನುವಂಥ ವಿಧಾನ ಭೌತಶಾಸ್ತ್ರದಲ್ಲಿ, ಫಿಸಿಕ್ಸ್ ಅಥವಾ ಸೈನ್ಸಲ್ಲಿ ಬಳಸುವಂಥದ್ದು. ಎಲ್ಲಿ ಬಳಸೋದಂದರೆ ಒಂದು ವಸ್ತುವನ್ನು ಅಧ್ಯಯನ ಮಾಡುವಾಗ ಒಂದು ವಸ್ತುವಿನ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂಥ ವಿಧಾನ. ಅಂದರೆ ನಾವು ಒಂದು ವಿಶ್ವವನ್ನು ಅಧ್ಯಯನ ಮಾಡ್ತೀವಿ. ಯಾವುದೇ ವಸ್ತುವನ್ನು ಅಧ್ಯಯನ ಮಾಡೋದಂದರೆ ಅದರ ಬಗ್ಗೆ ತಿಳ್ಕೊಳ್ಳೋದು, ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದು. ಈ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಪ್ರಧಾನವಾಗಿ ಎರಡು ದಾರಿಗಳಿದೆ. ಒಂದು ಏನಂದರೆ ಡೈರೆಕ್ಟ್ ಪರ್ಸೆಪ್ಷನ್. ಮೊದಲು ನಾವು ಅದನ್ನು ಕಣ್ಣಿಂದ ನೋಡ್ತೇವೆ, ಅದರ ಬಣ್ಣ, ಆಕಾರ ಇತ್ಯಾದಿಗಳನ್ನು ತಿಳ್ಕೊತೇವೆ. ಕೈಯಿಂದ ಮುಟ್ಟು ನೋಡ್ತೇವೆ, ಅದರ ಟೆಕ್ಸ್ಚರ್ ಎಷ್ಟು ಬಾದಿಯಾಗಿದೆ, ಹಗುರವಾಗಿದೆ. ಮೂಗಿಂದ ಅದರ ಪರಿಮಳ ತಗೋತೀವಿ, ನಾಲಿಗೆಯಿಂದ ರುಚಿ ನೋಡ್ತೇವೆ. ಹೀಗೆ ನಾವೇ ನೇರವಾಗಿ ಅದರ ಜೊತೆ ಇಂಟ್ರ್ಯಾಕ್ಟ್ ಆಗಿಬಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದು. ಇಲ್ಲಿ ಅದು ವಸ್ತು, ಆಬ್ಜೆಕ್ಟ್. ನಾನು ಅಬ್ಸರ್ವರ್ ಅಥವಾ ಸಬ್ಜೆಕ್ಟ್. ಹಿಯರ್ ದ ಅಬ್ಸರ್ವರ್ ಡೈರೆಕ್ಟ್ಲಿ ಇಂಟ್ರಾಕ್ಟ್ಸ್ ವಿತ್ ದ ಆಬ್ಜೆಕ್ಟ್ ಆ್ಯಂಡ್ ಗೆಟ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಆಬ್ಜೆಕ್ಟ್. ದಿಸ್ ಇಸ್ ಕಾಲ್ಡ್ ಪರ್ಸೆಪ್ಷನ್. ಇದು ದಾರ್ಶನಿಕರು ಬಳಸುವಂಥ ವಿಧಾನ. ಆದರೆ ಫಿಸಿಕ್ಸ್ನಲ್ಲಿ ಅಥವಾ ವಿಜ್ಞಾನದಲ್ಲಿ ಈ ವಿಧಾನವನ್ನು ಬಳಸೋದಿಲ್ಲ. ಅದ್ರ ಬದಲಿಗೆ ಇದೇನು ಮಾಡ್ತಾರಂದರೆ, ದ ಆಬ್ಜೆಕ್ಟ್ ಏನಿದೆ ಅದು ಐ ಆಮ್ ದ ಅಬ್ಸರ್ವರ್, ದಿಸ್ ಈಸ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ಮೇಡ್ ಟು ಇಂಟ್ರಾಕ್ಟ್ ವಿತ್ ಅನದರ್ ಆಬ್ಜೆಕ್ಟ್, ಎ ಫಿಸಿಕಲ್ ಸಿಸ್ಟಮ್, ಸೆಕೆಂಡರಿ ಫಿಸಿಕಲ್ ಸಿಸ್ಟಮ್. ಆ್ಯಂಡ್ ಆ ಸೆಕೆಂಡರಿ ಫಿಸಿಕಲ್ ಸಿಸ್ಟಮ್ನಲ್ಲಿ ಏನು ಬದಲಾವಣೆ ಆಗುತ್ತೆ, ದಟ್ ಈಸ್ ಅಬ್ಸರ್ವ್ಡ್ ಬೈ ದ ಅಬ್ಸರ್ವರ್. ಇದರ ಆಧಾರದ ಮೇಲೆ ಹಿ ವಿಲ್ ಗೆಸ್ ವಾಟ್ ಈಸ್ ದ ಆಬ್ಜೆಕ್ಟ್, ವಾಟ್ ಈಸ್ ದ ನೇಚರ್ ಆಫ್ ದ ಆಬ್ಜೆಕ್ಟ್. ಇದನ್ನು ನಾವು ಮೆಜರ್ಮೆಂಟ್ ಅಂತ ಕರಿತೇವೆ. ಅಂದರೆ ದ ಆಬ್ಜೆಕ್ಟ್ ಅಂಡರ್ ಸ್ಟಡಿ is made to interact with another object or physical system, and the changes in that physical system is observed by the observer or the subject. ಇದನ್ನು ನಾವು ಮೆಜರ್ಮೆಂಟ್ ಅಂತ ಕರಿತೇವೆ. ಯಾಕೆ ಈ ವಿಧಾನ ಬಳಸ್ತಾರೆ ಅಂದರೆ, ಇದರಲ್ಲೊಂದು ಡೈರೆಕ್ಟ್ ಪರ್ಸೆಪ್ಷನ್ಗಿಂತ ಒಂದು ಪ್ಲಸ್ ಪಾಯಿಂಟ್, ಧನಾತ್ಮಕ ಅಂಶ ಇದೆ. ಇನ್ನೊಂದು ಡೈರೆಕ್ಟ್ ಪರ್ಸೆಪ್ಷನಲ್ಲಿ ಏನಾಗುತ್ತೆ, ವಸ್ತುವನ್ನು ನಾನೇ ನೇರವಾಗಿ ಇಂಟ್ರ್ಯಾಕ್ಟ್ ಆಗಿ ಅದರ ಬಗ್ಗೆ ನಾನು ಮಾಹಿತಿ ಪಡ್ಕೊಂಡಾಗ ಅದು ನನ್ನ ಅನುಭವ ಆಗ್ತದೆ. ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಬಟ್ ಐ ಕ್ಯಾನಾಟ್ ಶೋ ಇಟ್. ಐ ಕ್ಯಾನ್ ಸಿ ಇಟ್ ಬಟ್ ಐ ಕ್ಯಾನಾಟ್ ಶೋ ಇಟ್. ಇದೇ ಸಮಸ್ಯೆ. ಅದಕ್ಕೋಸ್ಕರ ಫಿಸಿಕ್ಸ್ನಲ್ಲಿ ಈ ಮೆಜರ್ಮೆಂಟ್ ವಿಧಾನದಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ ಇಂಟರಾಕ್ಟ್ಸ್ ವಿತ್ ಅನದರ್ ಆಬ್ಜೆಕ್ಟ್, ದ ಚೇಂಜ್ ದಟ್ ಈಸ್ ಕಾಲ್ಡ್ ಫಿಸಿಕಲ್ ಸಿಸ್ಟಮ್, ಆ್ಯಂಡ್ ಚೇಂಜ್ ಇನ್ ದಟ್ ಫಿಸಿಕಲ್ ಸಿಸ್ಟಮ್ ಐ ಕ್ಯಾನ್ ಸಿ ಇಟ್ ಆ್ಯಂಡ್ ಐ ಕ್ಯಾನ್ ಶೋ ಇಟ್ ಟು ಸಂಬಡಿ ಅದರ್ಸ್. ದಿಸ್ ಈಸ್ ದ ಪ್ಲಸ್ ಪಾಯಿಂಟ್. ಇದರಲ್ಲಿ ಏನಾಗುತ್ತೆ, ಈ ಮೋಸ ಆಗುವ ಚಾನ್ಸಸ್ ಕಡಿಮೆ. ಡೈರೆಕ್ಟ್ ಪರ್ಸೆಪ್ಷನ್ಲ್ಲಿ ಏನಾಗುತ್ತೆ, ನಾನು ಆ ವಸ್ತುವಿನ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀನಿ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ಐ ಕ್ಯಾನಾಟ್ ಶೋ ಇಟ್. ಹಾಗಾದ್ರಿಂದ ಇಲ್ಲಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳುವಾಗ ನಿಜ ಹೇಳ್ತೀನೋ ಸುಳ್ಳು ಹೇಳ್ತೀನೋ ಇನ್ನೊಬ್ಬರಿಗೆ ಅದನ್ನು ನಿರ್ಧರಿಸೋದು ಕಷ್ಟ. ಈ ಸಮಸ್ಯೆ ಬೇಡ ಅಂಥೇಳಿ ವಿಜ್ಞಾನದಲ್ಲಿ ಬಹುಶಃ ನನಗೆ ಅನಿಸುತ್ತೆ ಮೆಜರ್ಮೆಂಟ್ ಸಿಸ್ಟಮ್, ಇದನ್ನು ಆಬ್ಜೆಕ್ಟಿವ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರೀತಾರೆ. ಇದು ಒಂದನೇ ಅಂಶ. ಎರಡನೇ ಅಂಶ ಇದರ ಕಾನ್ಸಿಕ್ವೆನ್ಸಸ್. ಅಭಿವ್ಯಕ್ತಿ ವಿಧಾನದ ಮೇಲೆ ಇದರ ಪರಿಣಾಮಗಳೇನು. ಅಭಿವ್ಯಕ್ತಿ ವಿಧಾನ ಅಂದರೆ, ಐ ಆಮ್ ದ ಅಬ್ಸರ್ವರ್, ಐ ಸ್ಟಡಿ ದ ಆಬ್ಜೆಕ್ಟ್ ಆ್ಯಂಡ್ ಗೆಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ದ ಆಬ್ಜೆಕ್ಟ್. ಈಗ ಅದನ್ನು ನಾನು ಹೇಳಬೇಕು, ಅಭಿವ್ಯಕ್ತಿಗೊಳಿಸ್ಬೇಕು, ಆ ವಸ್ತುವಿನ ಸ್ವರೂಪವನ್ನು ಹೇಳಬೇಕು. ಈ ಅಭಿವ್ಯಕ್ತಿಯಲ್ಲಿ ವ್ಯತ್ಯಾಸ ಏನು ಅಂತ ಫಸ್ಟ್ ವಿಧಾನದಲ್ಲಿ, ಪರ್ಸೆಪ್ಷನ್ ವಿಧಾನದಲ್ಲಿ ಏನಾಗುತ್ತೆ, ಐ ಆಮ್ ದ ಅಬ್ಸರ್ವರ್, ಐ ಇಂಟ್ರಾಕ್ಟ್ ವಿತ್ ದ ಆಬ್ಜೆಕ್ಟ್ ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ ಇಟ್. ಇದನ್ನು ನಾನು ಅಭಿವ್ಯಕ್ತಗೊಳಿಸುವಾಗ ನಾನು ಭಾಷೆಯನ್ನೇ ಪ್ರಧಾನವಾಗಿ ಬಳಸ್ತೀನಿ. ಸೊ ಲಿಂಗ್ವಿಸ್ಟಿಕ್ ಸ್ಟ್ರಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆನ್ ದ ಅದರ್ ಹ್ಯಾಂಡ್, ಫಿಸಿಕ್ಸ್ನಲ್ಲಿ ಏನಾಗುತ್ತೆ, I am the observer, but object does not directly interact with me. Instead of that, the object interacts with another physical system and I will measure the changes in that secondary physical system. So, ಇದನ್ನು ನಾನು ಅಭಿವ್ಯಕ್ತಗೊಳಿಸುವಾಗ, ದಾಖಲಿಸುವಾಗ ಮ್ಯಾಥಮೆಟಿಕ್ಸನ್ನು ಪ್ರಧಾನವಾಗಿ ಬಳಸ್ತೀನಿ. ಸೊ ಥ್ರೂಔಟ್ ಫಿಸಿಕ್ಸ್ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ಸ್ ಆರ್ ಹೆವಿಲಿ ಯೂಸ್ಡ್. ಫಾರ್ ಎಕ್ಸಾಂಪಲ್, ಆಲ್ಜಿಬ್ರಾಯಿಕ್ ಈಕ್ವೇಷನ್ಸ್ ಇರ್ಬೋದು, ಟ್ರಿಗ್ನೋಮೆಟ್ರಿ ಇರ್ಬೋದು, ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇರ್ಬೋದು, ಮ್ಯಾಟ್ರಿಕ್ಸ್ ಇರ್ಬೋದು, ಸೆಟ್ ಥಿಯರಿ, ಗ್ರೂಪ್ ಥಿಯರಿ ಇತ್ಯಾದಿಗಳನ್ನು ಅದನ್ನು ಪ್ರಧಾನವಾಗಿ ಬಳಸ್ತೀವಿ. ಬಟ್ ಇಲ್ಲಿ ಫಿಲಾಸಫಿ ಅಥವಾ ದರ್ಶನಶಾಸ್ತ್ರದಲ್ಲಿ
The observer directly interacts with the object and he experiences the object. So here there is no measurement, so there is no mathematics. Instead of that, he has to express by language. ಹಾಗಾದ್ರಿಂದ ಲಿಂಗ್ವಿಸ್ಟಿಕ್ ಸ್ಟ್ರಕ್ಚರ್ಸ್ ಆರ್ ಹೆವಿಲಿ ಯೂಸ್ಡ್. ಅಂದರೆ ಒಂದು ಶಿಕ್ಷಾ, ವ್ಯಾಕರಣ, ನಿರುಕ್ತ. ಒಂದು ಶಿಕ್ಷಾದಲ್ಲಿ ಉದಾಹರಣೆಗೆ ಭಾಷೆಯಲ್ಲಿ ವರ್ಣಗಳು ಯಾವ, ಆ ಈ ಇತ್ಯಾದಿ ವರ್ಣಗಳಿಂದ ಅದು ಉಚ್ಚರಿಸುವ ಕ್ರಮ ಹೇಗೆ, ಆ ವರ್ಣ ಅಥವಾ ಅಕ್ಷರಗಳು ಸೇರಿ ಪದಗಳು ಹೇಗಾಗ್ತವೆ, ಆ ಪದಗಳ ಸ್ವರೂಪ, ಪದಗಳ ಅರ್ಥ, ಆ ಪದಗಳು ಹೇಗೆ ಜೋಡಣೆ ಆಗ್ತವೆ, ಇದು ವ್ಯಾಕರಣ ಶಾಸ್ತ್ರದಲ್ಲಿ, ಪಾಣಿನಿಯ ವ್ಯಾಕರಣದಲ್ಲಿ ಬರುತ್ತೆ. ಇದಾದ ನಂತರ ಅಂತಹ ಪದಗಳು ಸೇರಿ ವಾಕ್ಯವಾದಾಗ ಆ ವಾಕ್ಯವನ್ನು ಅರ್ಥೈಸುವ ಕ್ರಮ ಹೇಗೆ, ಇದಕ್ಕೆ ಉದಾಹರಣೆಗೆ ಪೂರ್ವಮೀಮಾಂಸಾ ಅಥವಾ ಇದಕ್ಕೆ ವಾಕ್ಯಶಾಸ್ತ್ರ ಅಂತ ಕರೀತಾರೆ. ಇದನ್ನೆಲ್ಲ ಕಲಿಬೇಕಾಗ್ತದೆ. ಜಸ್ಟ್ ಲೈಕ್ ನೀವು ಒಬ್ಬ ಭೌತಶಾಸ್ತ್ರಜ್ಞ ಹೇಳಿದ್ದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹೇಗೆ ಈ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ಸ್ನೆಲ್ಲ ತುಂಬ ಅದರ ಮೇಲೆ ನೀವು ಒಂದು ಹಿಡಿತ ಬೇಕು, ಅದೇ ರೀತಿ ಈ ಫಿಲಾಸಫರ್ಸ್ ಹೇಳಿದ್ದನ್ನು ಅರ್ಥ ಮಾಡ್ಕೋಬೇಕಂತಾದರೆ ಭಾಷಾಶಾಸ್ತ್ರದ ಭಾಷೆಯ ಮೇಲೆ, ಲಿಂಗ್ವಿಸ್ಟಿಕ್ ಸ್ಟ್ರಕ್ಚರ್ಸ್ ಮೇಲೆ ಹಿಡಿತ ಬೇಕು. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಈ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿರೋದು, ಈ ಫಿಲಾಸಫರ್ಸ್ ಯಾಕೆ ಈ ಮೆಜರ್ಮೆಂಟ್ ವಿಧಾನವನ್ನು ಬಳಸೋದಿಲ್ಲ, ಯಾವತ್ತೂ ಕೂಡ ಇವರು ಡೈರೆಕ್ಟ್ ಪರ್ಸೆಪ್ಷನ್ನನ್ನೇ ಯಾಕೆ ಆರಿಸ್ಕೋತಾರೆ ಅಂತ ಹೇಳಿದರೆ, ನಾವು ಅಧ್ಯಯನ ಮಾಡ್ತಾ ಇರೋದು, ಅಂತಿಮವಾಗಿ ಹುಡ್ತಾ ಇರೋದು ಯಾವುದಂದ್ರೆ ವಾಟ್ ಈಸ್ ದ ಫಂಡಮೆಂಟಲ್ ರಿಯಾಲಿಟಿ ಅಂತ. ಅಂದ್ರೆ ಈಗ ಒಂದು ವಸ್ತು ತಗೋತೀವಿ, ಅದರ ಗುಣಧರ್ಮ ನೋಡಿದಾಗ ಇದು ಯಾಕೆ ಇದಕ್ಕೆ ಈ ಬಣ್ಣ ಬಂದಿದೆ, ಈಗ ಆಕಾರ ಬಂದಿದೆ ನೋಡಿದಾಗ ಅದು ಯಾವುದರಿಂದ ಆಗಿದೆ ಒಡೆದು ನೋಡು ಅಂತ. ಹೊಡೆದಾಗ ಅದರೊಳಗೆ ಏನಿದೆ ಸಿಗುತ್ತೆ, ಅದನ್ನು ಮತ್ತೊಡಿ, ಅದನ್ನು ಮತ್ತೊಡಿ, ಒಡಿ 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 ಹೊಡಿತಾ ಹೋದಾಗ ಅಣುವಿನೊಳಗೆ ಪರಮಾಣು, ಪರಮಾಣಿನೊಳಗೆ ನ್ಯೂಕ್ಲಿಯಸ್, ಕ್ವಾರ್ಕ್, ಎಲೆಕ್ಟ್ರಾನ್, ಹೀಗೆ ಸಿಗ್ತಾ ಹೋಗ್ತದೆ. ಇದನ್ನು ಹೀಗೆ ಹೊಡಿತಾ ಹೋದರೆ ಅತ್ಯಂತ ಕೊನೆಯಲ್ಲಿ ಏನು ಸಿಗುತ್ತೆ, ಅದು ನೀನು ಹೊಡಿಲಿಕ್ಕೆ ಆಗೋದಿಲ್ಲ, ಅದ್ರ ಕೆಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದ್ರ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ಫಂಡಮೆಂಟಲ್ ಪಾರ್ಟಿಕಲ್ ಅನ್ನೋದಕ್ಕಿಂತ ರಿಯಾಲಿಟಿ ಅನ್ನೋದು. ವಿ ಡೋಂಟ್ ನೋ ವೆದರ್ ಇಟ್ ಇಸ್ ಎ ಪಾರ್ಟಿಕಲ್, ಇಟ್ ಈಸ್ ಸಮಥಿಂಗ್ ಎಲ್ಸ್. ಸೊ ಅದನ್ನು ಫಂಡಮೆಂಟಲ್ ರಿಯಾಲಿಟಿ ಅಂತ ಕರಿತೀವಿ. ಇದು ನಮ್ಮ ಆಬ್ಜೆಕ್ಟ್ ಆಫ್ ಸ್ಟಡಿ. ಅಕಾರ್ಡಿಂಗ್ ಟು ಫಿಲಾಸಫರ್ಸ್, ಈ ಒಂದು ಫಂಡಮೆಂಟಲ್ ರಿಯಾಲಿಟಿ ಇದೆಯಲ್ಲ, ಇಟ್ ಈಸ್ ಎಟ್ ದ ಡೀಪೆಸ್ಟ್ ಲೆವೆಲ್. ಇಟ್ ಈಸ್ ಈವನ್ ಬಿಲೋ ದ ಫಿಸಿಕಲ್ ಲೇಯರ್. ಹಾಗಾದ್ರಿಂದ ಇದೇ ಆಗುತ್ತೆ, ದ ಫಂಡಮೆಂಟಲ್ ರಿಯಾಲಿಟಿ ಡಸ್ ನಾಟ್ ಇಂಟರಾಕ್ಟ್ ವಿತ್ ಎನಿ ಫಿಸಿಕಲ್ ಸಿಸ್ಟಮ್, ಸೊ ಯು ಕ್ಯಾನಾಟ್ ಮೆಜರ್ ಇಟ್. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಫಂಡಮೆಂಟಲ್ ರಿಯಾಲಿಟಿ ಬಗ್ಗೆ ನೀವು ಏನೇ ಮಾಹಿತಿ ಬೇಕಂತಾದರೆ ಯು ಹ್ಯಾವ್ ಟು ಫೈಂಡ್ ಅನದರ್ ಥಿಂಗ್ ವಿಚ್ ಕ್ಯಾನ್ ಇಂಟರಾಕ್ಟ್ ವಿತ್ ದಟ್ ಫಂಡಮೆಂಟಲ್ ರಿಯಾಲಿಟಿ. ಇಟ್ ಡಸ್ ನಾಟ್ ಇಂಟರಾಕ್ಟ್ ವಿತ್ ಎನಿ ಫಿಸಿಕಲ್ ಸಿಸ್ಟಮ್. ಅದು ಕ್ವಾರ್ಕ್ ಜೊತೆ ಇಂಟರಾಕ್ಟ್ ಆಗೋದಿಲ್ಲ, ಎಲೆಕ್ಟ್ರಾನ್ ಜೊತೆ ಇಂಟರಾಕ್ಟ್ ಆಗೋದಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ, ಯಾವುದೇ ಕ್ವಾಂಟಮ್ ಫೀಲ್ಡ್ಗಳ ಜೊತೆ ಇಂಟರಾಕ್ಟ್ ಆಗೋದಿಲ್ಲ, ಗ್ರಾವಿಟೇಷನ್ ಜೊತೆ, ಸ್ಪೇಸ್ ಟೈಮ್ ಕಂಟಿನ್ಯೂಮ್ ಜೊತೆ ಇಂಟರಾಕ್ಟ್ ಆಗೋದಿಲ್ಲ. Then how can you get the information about the fundamental reality? To get the information about that fundamental reality, you should find a thing which can interact with it. Which is that thing? That is you. Tattvamasi. That thing which can interact with this fundamental reality is nothing but you. You are also the fundamental reality. You can interact with that fundamental reality. ಈ ಕಾರಣಕ್ಕೋಸ್ಕರ ಫಿಲಾಸಫರ್ಸ್ ದೇ ಡೋಂಟ್ ಯೂಸ್ ದ ಮೆಥಡ್ ಆಫ್ ಮೆಜರ್ಮೆಂಟ್. ಯು ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ಫಂಡಮೆಂಟಲ್ ರಿಯಾಲಿಟಿ. ಈ ರೀತಿ ನಾವೇ ನೇರವಾಗಿ ಇಂಟ್ರಾಕ್ಟ್ ಆಗುವಾಗ ಬರುವ ದೊಡ್ಡ ಸಮಸ್ಯೆ ಅಂದರೆ ಚಂಚಲತೆ. ಹಾಗಾದ್ರಿಂದ ನಮ್ಮ ಈ ಟ್ರೆಡಿಷನ್ನಲ್ಲಿ ಇದಕ್ಕೇನೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿ ನಮ್ಮ ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸಿ ಆ ಕಡೆ ತಗೊಂಡು ಹೋಗುವಂಥ ಟೆಕ್ನಿಕ್ಸ್ಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಉದಾಹರಣೆಗೆ ಅಷ್ಟಾಂಗ ಯೋಗ, ಆಸನ. ಮೊದಲು ಆಸನದಲ್ಲಿ ಒಂದು ಸ್ಥಿರವಾಗಿ ಕೂರೋದನ್ನು, ಸ್ಥಿರವಾಗಿ ಯಾವುದೊಂದು ಭಂಗಿಯಲ್ಲಿರೋದನ್ನು ಅಭ್ಯಾಸ ಮಾಡ್ತೇವೆ. ಆಮೇಲೆ ಪ್ರಾಣಾಯಾಮ, ಉಸಿರಾಟದ ಮೇಲೆ ನಿಯಂತ್ರಣ. ಆಮೇಲೆ ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಅಂದರೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು. ಈ ಮೂಲಕ ನಾವು ಈ ವಿಶ್ವದ ಅಂತರಾಳದಲ್ಲಿರುವ ಫಂಡಮೆಂಟಲ್ ರಿಯಾಲಿಟಿ ಬಗ್ಗೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಅದನ್ನು ಗ್ರಹಿಸಲಿಕ್ಕೆ ಪ್ರಯತ್ನ. ಇದೊಂದು. ಇನ್ನೊಂದು ಏನಂದರೆ ಇಂದ್ರಿಯ ನಿಗ್ರಹ. ಯಾಕಂದರೆ ಈಗ ನಾವು ಒಂದು ಪುಸ್ತಕ ಓದಬೇಕು ಅಂತ ಇಟ್ಕೊಳ್ಳಿ, ಓದಕ್ಕೆ ಕೂತಾಗ ಏನಾಗುತ್ತೆ, ಅಲ್ಲಿ ಏನೋ ಒಂದು ಒಗ್ಗರಣೆ ಹಾಕಿದ್ದು ಪರಿಮಳ ಮುಗಿ ಬಂದ ತಕ್ಷಣ ಎದ್ದು ಹೋಗಿ ಅದೇನು ನೋಡೋಣ, ಒಂದು ಬೋಂಡ ತಿಂದು ಬರೋಣ, ಒಂದು ಕಾಫಿ ಕುಡಿದು ಬರೋಣ, ಟೀ ಕುಡಿದು ಬರೋಣ, ಟಿ ವಿಲಿ ಏನೋ ಶಬ್ದ ಆದ ತಕ್ಷಣ ಅದೇನು ನೋಡೋಣ, ಹೊಸ ನ್ಯೂಸ್ ಏನಾದರೂ ಏನು ನೋಡ್ಕೊಂಬರೋಣ ಅಂತ. ಈ ರೀತಿ ಈ ಇಂದ್ರಿಯಗಳು ನಮ್ಮನ್ನು ಪದೇ ಹೊರಗೆ ಇಳ್ತಿರ್ತವೆ. ಹಾಗಾದ್ರಿಂದ ಮೊದಲು ಆ ಇಂದ್ರಿಯ
ಚಂಚಲತೆಯನ್ನು ನಿಗ್ರಹಿಸಬೇಕು. ಅದಕ್ಕೋಸ್ಕರ ಇಂದ್ರಿಯ ನಿಗ್ರಹ, ಸರಳತೆ, ಸರಳ ಜೀವನ ಇವುಗಳಿಗೆಲ್ಲ ಈ ಒತ್ತು ಕೊಡೋದಾಗಿದೆ. ಇಷ್ಟು ವಿಷಯ ನಾನೀಗ ಅರ್ಥ ಮಾಡಿಕೊಂಡಿದ್ದನ್ನು ದಾಖಲಿಸ್ತಾ ಇದ್ದೀನಿ. ಇದನ್ನು ಸಾಧಿಸ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಯಾರಿಗಾದರೂ ಇದು ತುಂಬ ಆಸಕ್ತಿಕರವಾಗಿ ಕಂಡು ಇದನ್ನು ಅನುಷ್ಠಾನಗೊಳಿಸಿ ಸಾಧಿಸಿ ಏನಾದರೂ ಅರ್ಥ ಆದರೆ ದಯವಿಟ್ಟು ನನಗೂ ಹೇಳಿ. ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಕುತೂಹಲ ಹೊಂದಿದ್ದೀನಿ. ಧನ್ಯವಾದ.